Hi, Namaste. Welcome back to my channel and welcome back to part 3. ಈಗ ಈ ವಿಡಿಯೋದಲ್ಲಿ ನಾವು ಯೂಟ್ಯೂಬ್ಗೆ ತಮ್ನೇಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟಲ್ಲಿ ಯೂಟ್ಯೂಬ್ಗೆ ವಿಡಿಯೋ ಎಡಿಟ್ ಮಾಡೋದು ಹೇಗೆ ಮತ್ತು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡುವುದು ಹೇಗೆ ಅಂತ ನಾನು ತೋರಿಸಿದ್ದೀನಿ. ಅದರ ಪಾರ್ಟ್ 1 ಪಾರ್ಟ್ 2 ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಆ ವಿಡಿಯೋ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಸೊ ಕಂಪ್ಲೀಟಾಗಿ ನಿಮಗೆ ಎಲ್ಲ ಅದು ಪ್ರೊಸೀಜರ್ ಅರ್ಥ ಆಗಿಬಿಡುತ್ತೆ. ಹೇಗೆ ಎಡಿಟ್ ಮಾಡೋದು, ಹೇಗೆ ಅಪ್ಲೋಡ್ ಮಾಡೋದು ಆ್ಯಂಡ್ ಅದೇ ವಿಡಿಯೋನೇ ಯಾವ ಥರ ನಾವು ಅದರಲ್ಲಿರುವಂಥ ಸ್ಕ್ರೀನ್ಶಾಟ್ಸ್ ತೊಗೊಂಡು ತಮ್ನೇಲ್ ಮಾಡೋದು ಹೇಗೆ ಅಂತ. ಸೊ ಈಗ ಬನ್ನಿ ತಮ್ನೇಲ್ ಮಾಡೋದಕ್ಕೆ ಯಾವ ಥರ ಪ್ರೊಸೀಜರ್ ಇದೆ ಅಂತ ನೋಡೋಣ. VN ಆ್ಯಪಿಂದ ನಾವು ವಿಡಿಯೋ ಎಡಿಟ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದು ನಮ್ಮ ಮೊಬೈಲಲ್ಲಿರುವಂಥ ಗ್ಯಾಲರಿ ಅಥವಾ ಫೈಲ್ ಮ್ಯಾನೇಜರಲ್ಲಿ ವಿಡಿಯೋಸಲ್ಲಿ ಹೋಗಿ ಸೇವ್ ಆಗಿರುತ್ತೆ. ಸೊ ನಾನು ಈಗ ಫೈಲ್ ಮ್ಯಾನೇಜರ್ ಅನ್ನೋ ಆಪ್ಷನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ವಿಡಿಯೋಸ್ ಇದೆ ಅಲ್ವಾ, ಈ ವಿಡಿಯೋಸ್ ಕ್ಲಿಕ್ ಮಾಡಿದರೆ ನಾವು ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿರುವಂಥ ವಿಡಿಯೋ ಇಲ್ಲಿ ಬಂದು ಸೇವ್ ಆಗಿರುತ್ತೆ. ಈ ವಿಡಿಯೋ ನೋಡಿ, ಇಲ್ಲಿ VN ಆ್ಯಪಿಂದ ಅಂತ ತೋರಿಸ್ತಾ ಇದೆ. ನಾನು ಅಲ್ಲಿಂದನೇ ಎಡಿಟ್ ಮಾಡಿದ್ರಿಂದ VN ಅಂತ ಬಂದಿರುತ್ತೆ. ಸೊ ಇಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಂಡು ಈಗ ಅದನ್ನು ಪ್ಲೇ ಮಾಡ್ಕೊಳ್ತೀನಿ. ಪ್ಲೇ ಮಾಡಿಕೊಂಡು ಇದನ್ನು ಕಂಪ್ಲೀಟ್ ಫುಲ್ ಸ್ಕ್ರೀನ್ ಮಾಡಿಕೊಂಡು ಇದರಲ್ಲಿ ಯಾವ ಫೋಟೋ ನಾವು ತಮ್ನೇಲ್ಗೆ ಹಾಕಬೇಕಿರುತ್ತೆ ಅದರದ್ದು ಸ್ಕ್ರೀನ್ಶಾಟ್ನ ತಗೊಳ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಒಂದು 4 ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಇದು ಒಂದು ತೊಗೊಂಡು ನಿಮಗೆ ತೋರಿಸ್ತೀನಿ. ಈಗ ಇದರಲ್ಲಿ ಇದೆಲ್ಲ ಕಂಪ್ಲೀಟ್ ರೆಡಿ ಆಗಿದೆಯಲ್ಲ, ಇದರದ್ದು ಸ್ಕ್ರೀನ್ಶಾಟ್ನ ನಾನು ತೊಗೊಳ್ತೀನಿ. ಈಗ ವಿಡಿಯೋ ರನ್ನಿಂಗಲ್ಲಿದ್ದಾಗಲೇ ಫೈನಲ್ ಸ್ಕ್ರೀನ್ಶಾಟ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಸ್ಕ್ರೀನ್ಶಾಟ್ ತೊಗೊಂಡಾಗ ಈ ಥರ ಬರುತ್ತೆ. ಅದನ್ನೇ ನಾನು ಇಲ್ಲಿಂದ ಇಲ್ಲೇ ಸ್ವಲ್ಪ ಎಡಿಟ್ ಮಾಡ್ಕೋತೀನಿ. ಆಮೇಲೆ ಆದರೂ ನಾವು ಮಾಡ್ಕೋಬೋದು, ಇಲ್ಲಿ ಆದರೂ ಮಾಡ್ಬೋದು. ಇದನ್ನು ಸೇವ್ ಮಾಡಿ ಇಟ್ಕೊಳ್ತೇನೆ. ಸೊ ಸ್ಕ್ರೀನ್ಶಾಟ್ ತೊಗೊಂಡ್ವಿ ಅಲ್ವಾ, ಅದು ನಮಗೆ ಸೇವ್ ಇರುತ್ತೆ. ಈಗ ಈ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಡೈರೆಕ್ಟ್ ಯಾವ ಆ್ಯಪಿಂದ ತಮ್ನೇಲ್ನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ನಾನು ಇನ್ಶಾಟ್ ಅನ್ನೋ ಆ್ಯಪಿಂದ ತಮ್ನೇಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಇನ್ಶಾಟ್ ಅಂತ ಇಲ್ಲಿ ಅಂತ ಕೊಟ್ಟೆ. ಇನ್ಶಾಟ್ ಈ ಥರ ಕಾಣಿಸುತ್ತೆ ನೋಡಿ, ಈ ಥರ ಇರುತ್ತೆ. ಇದನ್ನು ಈಸಿಯಾಗಿ ಪ್ಲೇಸ್ಟೋರಿಂದ ನಾವು ಡೌನ್ಲೋಡ್ ಮಾಡ್ಕೋಬೋದು. ಫ್ರೀ ಆಗಿರುತ್ತೆ ಆ್ಯಪ್. ಆಮೇಲೆ ಇದಕ್ಕೆ ನಾವು ಎಡಿಟ್ ಮಾಡೋದಕ್ಕೂ ಕೂಡ ಫ್ರೀ ಆಗಿರುತ್ತೆ. ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲಿ ಕಾಣಿಸ್ತಿದೆ ಇನ್ಶಾಟ್. ಇದರಲ್ಲಿ ಈ ಕೊಲ್ಯಾಗ್ ಅನ್ನೋ ಆಪ್ಷನ್ ಇದೆಯಲ್ಲ, ಇಲ್ಲಿ ಎಲ್ಲ ಫೋಟೋಸ್ ಕೊಲ್ಯಾಗ್ ಆಗುತ್ತೆ. ಸೊ ಅದನ್ನು ನಾವು ಥರ್ಡ್ ಆಪ್ಷನ್ ಕೊಲ್ಯಾಗ್, ಇದನ್ನ ಕ್ಲಿಕ್ ಮಾಡಿಕೊಂಡು ಅದು ಕೇಳುತ್ತೆ ಗ್ರಿಡ್ AI ಬ್ಲೆಂಡ್ ಸ್ಟಿಚ್ ಅಂತ. ನಾನು ಗ್ರಿಡ್ ಅನ್ನೋದನ್ನು ಚೂಸ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರುವಂಥ ಎಲ್ಲ ಫೋಟೋಸ್ ಇಲ್ಲಿ ಬಂದಿರುತ್ತೆ. ಅದರಲ್ಲಿ ಯಾವ್ಯಾವ ಫೋಟೋ ನನಗೆ ಬೇಕು ಅಂತ ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಫೋಟೋ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಇದು ಓಕೆ, ಇದು ನೆಕ್ಸ್ಟ್ ಯಾವ ಫೋಟೋ ಬೇಕಿರುತ್ತೆ ಅದು. ನಿಮಗೆ ಬೇಕಾಗಿರುವಂಥ ಎಲ್ಲ ಫೋಟೋ ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿರುವಂಥ ರೈಟ್ ಮಾರ್ಕ್ನ ನಾನು ಕ್ಲಿಕ್ ಮಾಡಿಕೊಂಡಾಗ ಈ ಥರ ಕಾಣಿಸುತ್ತೆ. ಸೊ ಫಸ್ಟಿಗೆ ನಾವು ಏನು ಮಾಡ್ಕೋಬೇಕು, ಇಲ್ಲಿ ಕ್ಯಾನ್ವಸ್ ಅಂತ ಆಪ್ಷನ್ ಇದೆ ನೋಡಿ. ಈ ಕ್ಯಾನ್ವಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದಾಗ ನಾವು ಯೂಟ್ಯೂಬ್ಗೋಸ್ಕರನೇ ಈ ತಮ್ನೇಲ್ ಮಾಡ್ತಾ ಇರೋದ್ರಿಂದ ಯಾವಾಗಲೂ 16:9 ಅಂತ ಇದೆ ಅಲ್ವಾ, ಇದು ಪರ್ಫೆಕ್ಟಾಗಿರುತ್ತೆ. ಯೂಟ್ಯೂಬ್ಗೋಸ್ಕರನೇ ಇರುತ್ತೆ ಇದು. ನಾವು ಇದನ್ನು ಬೇರೆ ಇನ್ಸ್ಟಾಗ್ರಾಮ್ಗೆ, ಫೇಸ್ಬುಕ್, ಬೇರೆ ಯಾವುದಕ್ಕಾದ್ರೂ ಮಾಡ್ಕೋಬೋದು. ಇಷ್ಟು ಆಪ್ಷನ್ಸ್ ಇರುತ್ತೆ, ಟ್ವಿಟ್ಟರ್ಗೆ, ಎಲ್ಲದಕ್ಕೂ. ಬಟ್ ಈಗ ಯೂಟ್ಯೂಬ್ಗೆ ಮಾಡ್ತಾ ಇರೋದ್ರಿಂದ ಇದು ಯೂಟ್ಯೂಬ್ಗೋಸ್ಕರನೇ ಇರುವಂಥ ತಮ್ನೇಲ್. 16:9 ಕ್ಲಿಕ್ ಮಾಡಿಕೊಂಡಾಗ ನಮಗೆ ಬ್ಯಾನರ್ ಕ್ರಿಯೇಟ್ ಆಗುತ್ತೆ. ಸೊ ವಿಡಿಯೋ ನಾವು ಯೂಟ್ಯೂಬ್ಗೆ ಹಾಕಿದಾಗ ಕರೆಕ್ಟ್ ಸೈಜ್ ಫಿಟ್ ಆಗುತ್ತೆ. ನಾವು ಚಿಕ್ಕದು ಯಾವುದಾದ್ರೂ ತೊಗೊಂಡ್ರೆ ತಮ್ನೇಲ್ ಹಾಕಿದಾಗ ಅರ್ಧ ಭಾಗ ಹೊರಟೋಗ್ಬಿಡುತ್ತೆ ಅಥವಾ ಚಿಕ್ಕದಾಗಿ ಕಾಣಿಸುತ್ತೆ, ಕ್ಲಿಯರಾಗಿ ಚೆನ್ನಾಗಿ ಕಾಣಿಸಲ್ಲ, ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ. ಹಾಗಾಗಿ ಈಗ ಇದರಲ್ಲಿ ಲೇಔಟ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ಲೇಔಟ್, ನಮಗೆ ಬೇಕಾಗಿರೋ ಲೇಔಟ್ನ ನಾವು ಈಗ ನೋಡಿ 5 ಫೋಟೋ ನಾನು ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅದೆಲ್ಲ ಒಂಥರ ಮಿಸ್ಮ್ಯಾಚ್ ಅನ್ನಿಸ್ತಾ ಇದೆ ಅಲ್ವಾ. ಈಗ ಲೇಔಟ್ಗೆ ಹೋದಾಗ ನಮಗೆ ಇಷ್ಟು ಆಪ್ಷನ್ ಸಿಗುತ್ತೆ. ಯಾವುದಕ್ಕೆ ನಾನು ಅದನ್ನು ಫಿಟ್ ಮಾಡ್ಕೋಬೋದು ಅಂತ ನಾನು ನೋಡ್ಬೋದು. ನಾನು ಇಲ್ಲಿ ನೋಡಿ ಈ ಥರ ಚೂಸ್ ಮಾಡ್ಕೋಬೋದು. ಯಾವುದು ಗ್ಯಾಲರಿ ಲೇಔಟ್ ಹಾಕಿದಾಗ ತಮ್ನೇಲ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ತಗೋಬೋದು ನಾವು. ಸಾಕಷ್ಟು ಆಪ್ಷನ್ಸ್ ಬರುತ್ತೆ.
ಎಷ್ಟು ಫೋಟೋ 9 ಫೋಟೋ ನಾವು ಒಂದೇ ಸರಿಗೆ ತಮ್ನೇಲಲ್ಲಿ ಹಾಕ್ಬೋದು. ಈಗ ನಾನು 5 ಫೋಟೋ ತೊಗೊಂಡಿದ್ದೀನಿ. ಅದಕ್ಕೆ ಈ ತಮ್ನೇಲ್ನ ನಾನು ಚೂಸ್ ಮಾಡ್ಕೋತಾ ಇದ್ದೀನಿ. ಅದನ್ನು ಚೂಸ್ ಮಾಡಿಕೊಂಡು ಇಲ್ಲಿ ಓಕೆ ಕೊಡಬೇಕು. ನೆಕ್ಸ್ಟ್ ಈಗ ಇದಕ್ಕೆ ಈ ತಮ್ನೇಲು ಬಾರ್ಡರ್ ಹಾಕ್ಕೋಬೋದು. ಅಂದರೆ ಕ್ಲಿಯರಾಗಿ ಪಾರ್ಟ್ ನಮಗೆ ಫೋಟೋಸ್ ಕಾಣಿಸುತ್ತೆ. ಸೊ ಇಲ್ಲಿ ಬಾರ್ಡರ್ ಅನ್ನೋ ಆಪ್ಷನ್ ಬರೆದಿದೆ ನೋಡಿ, 1 2 3 ಥರ್ಡ್ಗೆ ಬಾರ್ಡರ್ ಅನ್ನೋದು ಬರೆದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಬಾರ್ಡರ್ ಎಷ್ಟು ಇಟ್ಕೋಬೇಕು ಅಂತ ತೋರಿಸುತ್ತೆ. ಸೊ ಈಗ ನೋಡಿ, ಈ ಬಾರ್ಡರ್ನ ನಾನು ಜಾಸ್ತಿ ಮಾಡ್ಕೊಂಡಾಗ ಇಲ್ಲಿ ನನಗೆ ಚೇಂಜಸ್ ಕಾಣಿಸುತ್ತೆ. ನೋಡ್ತಾ ಹೋಗ್ಬೋದು, ಪಾರ್ಟ್ ಸಪ್ರೇಟಾಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಎಷ್ಟು ತಿಕ್ಕಾಗಿ ಬಾರ್ಡ್ರ್ ಬೇಕು ಅಷ್ಟು ನಾನು ಹಾಕ್ಕೋಬೋದು. ನಾನೀಗ ಮೀಡಿಯಮ್ ಸೈಜ್ ಹಾಕ್ಕೋತಾ ಇದ್ದೀನಿ. ಇಷ್ಟು ಮೀಡಿಯಮ್ ಸೈಜ್ ಹಾಕಿ ಇದನ್ನು ಈಗ ಓಕೆ ಕೊಟ್ಟರೆ, ಇಲ್ಲಿ ರೈಟ್ ಮಾರ್ಕ್ ಕೊಟ್ಟರೆ ಅದು ತಮ್ನೇಲ್ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಟೋಟಲ್ ಆಗಿ 5 ಫೋಟೋ ಇದೆ. ನಮಗೆ ಬೇಡಪ್ಪ ಯಾವುದಾದ್ರೂ ಒಂದು ಫೋಟೋ ಬೇಡ ಅನ್ನಿಸ್ತಂದರೆ ಜಸ್ಟ್ ಆ ಫೋಟೋ ಮೇಲೆ ಹೀಗೆ ಕ್ಲಿಕ್ ಮಾಡಿ ಇಲ್ಲಿ ಆಪ್ಷನ್ಸ್ ಬರುತ್ತೆ, ಅದನ್ನು ಡಿಲೀಟ್ ಮಾಡ್ಬೋದು. ಅಥವಾ ಆ ಜಾಗಕ್ಕೆ ಬೇರೆ ಫೋಟೋ ಹಾಕಬೇಕಿದ್ರೆ ಇಲ್ಲಿ ರೀಪ್ಲೇಸ್ ಅಂತ ಇರುತ್ತೆ. ರೀಪ್ಲೇಸ್ ಅಂತ ಕೊಟ್ವಿ ಅಂದರೆ ಬೇರೆ ಫೋಟೋ ಏನಾದರೂ ಮತ್ತೊಂದು ಆ್ಯಡ್ ಮಾಡಬೇಕಿದ್ರೆ ಅದನ್ನು ನಾವು ಇಲ್ಲಿ ಚೂಸ್ ಮಾಡ್ಕೋಬೋದು. ಚೂಸ್ ಮಾಡಿಕೊಂಡು ನಮಗೆ ಆ ಫೋಟೋ ಅಲ್ಲಿ ಬರುತ್ತೆ. ಈಗ ನಾನು ಯಾವುದು ರೀಪ್ಲೇಸ್ ಮಾಡ್ತಾ ಇಲ್ಲ, ಡಿಲೀಟ್ ಮಾಡ್ತಾ ಇದ್ದೀನಿ. ಬರೀ 4 ಫೋಟೋ ಸಾಕು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಈ ಒಂದು ಪಾರ್ಟ್ನ ನಾನು ಡಿಲೀಟ್ ಮಾಡೋದ್ರಿಂದ ಅದ್ರ ಮೇಲೆ ಸೆಲೆಕ್ಟ್ ಇದೆ, ಡಿಲೀಟ್ ಮಾಡ್ತೀನಿ. ನೋಡಿ, ಬರೀ 4 ಫೋಟೋ ಮಾತ್ರ ಉಳಿತು. ಈಗ 4 ಈಕ್ವಲ್ ಆಗಿದೆ. ನಮಗೇನಾದರೂ ಯಾವುದಾದ್ರೂ ಚಿಕ್ಕದು ಮಾಡ್ಕೋಬೇಕಿದ್ರೆ ಇದ್ರ ಮೇಲೆ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದಾಗ ಅದು ಕಂಪ್ಲೀಟ್ ಬಾರ್ಡರ್ ಸೆಲೆಕ್ಟ್ ಆಗುತ್ತೆ. ಇದನ್ನು ನಾವು ಸ್ವಲ್ಪ ಇಲ್ಲಿ ಕೈ ಇಟ್ಬಿಟ್ಟು, ಇಲ್ಲೊಂದು ಡಾಟ್ ಇದೆ ಅಲ್ವಾ ಗ್ರೀನ್ ಕಲರ್, ಇದ್ರ ಮೇಲೆ ಇಟ್ಟು ಇದನ್ನು ಹೀಗೆ ಡ್ರ್ಯಾಗ್ ಮಾಡೋದ್ರಿಂದ ಫೋಟೋ ಚಿಕ್ಕದಾಗುತ್ತೆ. ಆ ಫೋಟೋ ದೊಡ್ಡದು ಬೇಕು ಅಂದರೆ ಈ ಥರ ಡ್ರ್ಯಾಗ್ ಮಾಡ್ಕೋಬೋದು, ಇಲ್ಲ ಹೀಗೆ ಚಿಕ್ಕದು ಮಾಡ್ಕೋಬೋದು. ಇದನ್ನು ನಾವು ಚಿಕ್ಕದು ಮಾಡ್ಕೋಬೇಕು ಅಂದರೂ ಕೂಡ ಈ ಸೈಡ್ ಸರಿಸ್ಕೋಬೋದು. ಅದು ದೊಡ್ಡದಾಗುತ್ತೆ, ಇದು ಚಿಕ್ಕದಾಗುತ್ತೆ. ಹೀಗೆ ನಾವು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳೋದ್ರಿಂದ ಹೇಗೆ ಬೇಕೋ ಹಾಗೆ ಸೆಟ್ ಆಗುತ್ತೆ. ಹಾಗೆಯೇ ಇಲ್ಲಿರುವಂಥ ಫೋಟೋ ಇದೆ ಅಲ್ವಾ, ಇದು ನಮಗೆ ಇಲ್ಲಿ ಬೇಡ ಮೇಲೆ ಬೇಕು ಅಂತ ಅನಿಸಿದ್ರು ಕೂಡ ನಾವು ಅದನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಈಗ ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಇದನ್ನು ಸ್ವಲ್ಪ ನಾನು ಪ್ರೆಸ್ ಮಾಡಿ ಈ ಫೋಟೋ ಇಲ್ಲಿ ಹಾಕೋದ್ರಿಂದ ಎಕ್ಸ್ಚೇಂಜ್ ಆಯಿತು ಫೋಟೋ. ನೋಡಿ, ಇದು ಪಾತ್ರೆ ಇದೆ ಅಲ್ವಾ, ಇದು ಮೇಲೆ ಇತ್ತು, ಈಗ ಕೆಳಗೆ ಬಂತು. ಈಗ ಇದನ್ನು ಮತ್ತೆ ಮೇಲೆ ಹಾಕೋಬೇಕಂದ್ರೆ ಜಸ್ಟ್ ಇದನ್ನು ಪ್ರೆಸ್ ಮಾಡಿ ಇದನ್ನು ಹೀಗೆ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಮೇಲೆ ಬಿಟ್ಟರೆ ಆ ಫೋಟೋ ಎಕ್ಸ್ಚೇಂಜ್ ಆಗುತ್ತೆ. ನಾನೀಗ ಈ ಕಾಳು ಕಾಣಿಸ್ತಿದೆಯಲ್ವ, ಇದನ್ನೇ ಮೇಲೆ ಹಾಕ್ತೀನಿ. ನೋಡಿ, ಈಗ ಇದನ್ನು ಪ್ರೆಸ್ ಮಾಡಿಬಿಟ್ಟು ಹೀಗೆ ಮೇಲೆ ಬಿಟ್ಟರೆ ಅದು ಮೇಲೆ ಹೋಯಿತು. ಓಕೆ, ಈ ಥರ ಕಾಣಿಸ್ತಿದೆ. ಈಗ ಬಾರ್ಡರ್ ಲೈನ್ ನಾನು ಏನು ಮಾಡಿದ್ದೀನಿ, ವೈಟ್ ಕಲರಲ್ಲಿದೆ. ಅದನ್ನು ಕಲರ್ ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೆಳಗಡೆ ಹೀಗೆ ಸರಿಸ್ತಾ ಹೋದಾಗ ಬ್ಯಾಕ್ಗ್ರೌಂಡ್ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಬ್ಯಾಕ್ಗ್ರೌಂಡ್ ಅನ್ನೋ ಆಪ್ಷನ್ನ ನಾನು ಕೊಟ್ಟಾಗ ನಮಗೆ ಇಲ್ಲಿ ಸಾಕಷ್ಟು ಕಲರ್ಸ್ ಬರುತ್ತೆ. ಗ್ರೇಡಿಯೆಂಟ್ ಅನ್ನೋದೊಂದಿರುತ್ತೆ, ನಾರ್ಮಲ್ ಕಲರ್ ಇರುತ್ತೆ. ಗ್ರೇಡಿಯೆಂಟ್ ಅಂದರೆ 3-4 ಕಲರ್ ಮಿಕ್ಸ್ ಆಗಿರುವಂಥ ಬಾರ್ಡ್ರ್ ಹಾಕ್ಕೋಬೋದು. ಕಲರ್ ಅಂದರೆ ಬರೀ ಒಂದೇ ಕಲರ್. ಸೊ ನಿಮಗೆ ಕಾಣಿಸ್ಲಿ ಅಂದ್ಬಿಟ್ಟು ಈಗ ನೋಡಿ, ಅಲ್ಲಿ ವೈಟ್ ಇದೆ, ನಾನೀಗ ರೆಡ್ ಕಲರ್ ಚೂಸ್ ಮಾಡಿಕೊಂಡೆ. ಸೊ ಆಟೋಮೆಟಿಕ್ ಇಲ್ಲಿ ನೋಡಿ ವಿಡಿಯೋದಲ್ಲಿ ರೆಡ್ ಕಲರ್ ಆಯಿತು. ರೆಡ್ ಬೇಡ ಅಂತಂದರೆ ಯೆಲ್ಲೋ ಬೇಕು ಇದ್ದರೆ ನಾನು ಯೆಲ್ಲೋ ಕಲರ್ ಚೂಸ್ ಮಾಡ್ಕೋತೀನಿ. ಅಲ್ಲಿ ಬಾರ್ಡರ್ ಲೈನ್ ನೋಡಿ ಯೆಲ್ಲೋ ಆಯಿತು. ಬೇಡ, ಬೇರೆ ಕಲರ್ ಏನಾದರೂ ಹಾಕಬೇಕು ಅಂದರೆ ಈಗ ಇಲ್ಲಿ ಪಿಂಕ್ ಕಲರ್ ಇದೆ, ಪಿಂಕ್ ಚೂಸ್ ಮಾಡಿದ್ರೆ ಅಲ್ಲಿ ನೋಡಿ ಬಾರ್ಡರ್ ಲೈನ್ ಪಿಂಕ್ ಆಗ್ತಾ ಇದೆ. ಹೀಗೆ ನಮಗೆ ಬೇಕಾದಂಥ ಕಲರ್ನ ನಾವು ಹಾಕ್ತಾ ಹೋಗ್ಬೋದು. ವೈಟ್ ಇಷ್ಟ ಆದರೆ ವೈಟ್ ಹಾಕ್ಕೋಬೋದು, ಬೇರೆ ಕಲರ್ ಬೇಕಂದರೆ ಬೇರೆ ಕಲರ್ ಹಾಕ್ಕೋಬೋದು. ನಿಮಗೆ ಇಲ್ಲಿ ನಾನು ಕಲರ್ ಟಚ್ ಮಾಡಿದಾಗ ಚೇಂಜಸ್ ಕೂಡ ಕಾಣಿಸ್ತಾ ಇದೆ, ನೋಡ್ಬೋದು. ಬ್ಲೂ ಹಾಕ್ತಾ ಇದ್ದೀನಿ ನೋಡಿ, ಇಲ್ಲೂ ಕೂಡ ಬ್ಲೂ ಆಗುತ್ತೆ. ಓಕೆ, ಈ ಥರ ಬ್ಲೂ ಕಲರ್ ಆಯಿತು. ಅದೇ ಥರ ನಮಗೆ ಯಾವ ಕಲರ್ ಬೇಕು ಆ ಥರ ಬಾರ್ಡರ್ ಲೈನ್ನ ನಾವು ಹಾಕ್ಕೊಂಡು, ನೆಕ್ಸ್ಟ್ ಆ ಬಾರ್ಡರ್ ಲೈನು ಇನ್ನೂ ಸ್ವಲ್ಪ ನಮಗೆ ದಪ್ಪ ಕಾಣಿಸ್ಬೇಕು ಅಂದರೆ ಇಲ್ಲಿ ಇರುವಂಥ ಕೆಳಗಡೆ ತೋರಿಸಿದ್ನಲ್ವ ಥರ್ಡ್ ಆಪ್ಷನ್ ಬಾರ್ಡರ್ ಅಂತ ಇದೆ, ಅದನ್ನು ಹೋಗಿ ನಾನು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ, ಹೀಗೆ ಇದನ್ನು ಇಲ್ಲಿರುವಂಥ ಫಸ್ಟ್ ಲೈನ್ ಇದೆ ಅಲ್ವಾ, ಇದನ್ನು ಹೀಗೆ ಮೂವ್ ಮಾಡೋದ್ರಿಂದ ಲೈನ್ ಥಿಕ್ ಆಗುತ್ತೆ. ಬಾರ್ಡರ್ ಲೈನ್ ಬೇಡ ಅಂದರೆ ಇದನ್ನು ಕಂಪ್ಲೀಟ್ 0 ಮಾಡ್ಬೋದು. ಬಾರ್ಡರ್ ಲೈನ್ ಬೇಕು ಅಂದರೆ ಇದನ್ನು ಡ್ರ್ಯಾಗ್ ಮಾಡಿಕೊಂಡು ಹೀಗೆ ಮೂವ್ ಮಾಡ್ತಾ ಹೋಗಬೇಕು. ಅಲ್ಲಿ ನೋಡಿ ಅದು ಈಗ ಎಷ್ಟು ಬಾರ್ಡರ್ ಲೈನ್ ಕಾಣಿಸ್ತಾ ಇಲ್ಲ ಅಲ್ವಾ, ಈಗ ನೋಡಿ ಈ ಥರ ದಪ್ಪ ಆಗ್ತಾ ಹೋಗುತ್ತೆ ಹೀಗೆ ಮಾಡಿದಾಗ. ಸೊ ಈ ಥರ ನಾವು ನೋಡಿ
ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇದನ್ನು ಓಕೆ ಕೊಡಬೇಕು ನೋಡಿ. ಇಷ್ಟು ಬಾರ್ಡರ್ ಲೈನ್ ರೆಡಿ ಆಯಿತು. ಈಗ ಇಲ್ಲಿರುವಂಥ ಫೋಟೋಸ್ಗೆ ನಾವೇನಾದರೂ ಫಿಲ್ಟರ್ ಹಾಕ್ಕೋಬೇಕು ಇದ್ದರೆ ಫಿಲ್ಟರ್ ಅನ್ನೋ ಆಪ್ಷನ್ ಇದೆ, ಇಲ್ಲಿ ಕೆಳಗಡೆನೇ ಇರುತ್ತೆ. ಫಿಲ್ಟರ್ನ ಟಚ್ ಮಾಡಿದಾಗ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ನೆಕ್ಸ್ಟು ಯಾವ ಫೋಟೋಗೆ ನಾವು ಫಿಲ್ಟರ್ ಹಾಕ್ಕೋಬೇಕಿರುತ್ತೆ ಅದನ್ನು ಜಸ್ಟ್ ಟಚ್ ಮಾಡಬೇಕು. ಹೀಗೆ ಟಚ್ ಮಾಡಿದಾಗ ಆ ಪಾರ್ಟ್ ನಮಗೆ ಆ ಫೋಟೋ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನಮಗೆ ಫಿಲ್ಟರ್ಸ್ ಇರುತ್ತೆ. ಬ್ರೈಟ್ ಇದೆ, ಪಿಂಕ್ ಕಲರ್, ಲ್ಯಾಟ್ ಇದೆ, ವಿಂಟೇಜ್ ಅಂತ ಇದೆ. ಜಸ್ಟ್ ನೋಡ್ತಾ ಇರಿ. ಇಲ್ಲಿ ಕಲರ್ ನೋಡಿ, ಈಗ ಗ್ರೀನ್ ಇದೆ ಅಲ್ವಾ? ನಾನು ಹಾಗೆ ನಾರ್ಮಲ್ ಮೂಡಿ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಕಂಪ್ಲೀಟ್ ಅದು ಚೇಂಜ್ ಆಯಿತು ನೋಡಿ. ಅದು ಒಂಥರ ಬ್ಲರ್ ಆಯ್ತಲ್ವ? ಆ ಥರ ನಾವು ಫಿಲ್ಟರ್ ಹಾಕ್ಕೋಬೋದು. ಕೆಲವೊಂದು ಇಲ್ಲಿ ಫ್ರೀ ಇರಲ್ಲ. ಇನ್ ಶಾರ್ಟ್ಗೆ ನಾವು ಪೇ ಮಾಡೋಂಥ ಆಪ್ಷನ್ ಇರುತ್ತೆ, ಅದನ್ನು ನೋಡಿಕೊಂಡು ಚೂಸ್ ಮಾಡಬೇಕು. ಲೈಕ್ ಇಲ್ಲಿ ನೋಡಿ, ಈ ಥರ ಗ್ರೀನ್ ಥರ ಕಾಣಿಸ್ತಿದೆ, ತಿಕ್ಕಾಗಿ ಹೆಸರಿಟ್ಟಿರೋದು ಇದೆಲ್ಲ ಇದೆ ಅಲ್ವಾ? ಇದೆಲ್ಲ ಇನ್ ಶಾರ್ಟ್ ನಮಗೆ ಪೇ ಮಾಡಬೇಕಾಗುತ್ತೆ. ಅದನ್ನು ಚೂಸ್ ಮಾಡಿದಾಗ ಇಲ್ಲಿ ನಮ್ಗೆ ಆಪ್ಷನ್ ಕೂಡ ತೋರಿಸುತ್ತೆ. ಆಲ್ ಇನ್ಕ್ಲೂಸಿವ್ ಇನ್ ಶಾರ್ಟ್ ಪ್ರೋ ಅಂತ ಬರುತ್ತೆ. ಅಂದರೆ ನಾವು ಆ ಫೀಚರ್ನ ಯೂಸ್ ಮಾಡಬೇಕಂದ್ರೆ ಅದಕ್ಕೆ ದುಡ್ಡು ಕಟ್ಟಬೇಕು. ಸೊ ಆ ಫೀಚರ್ನ ಫ್ರೀಯಾಗಿ ಬೇಕಂದರೆ ಅದನ್ನು ಬಿಟ್ಟು ನಾರ್ಮಲ್ ಇರೋಂಥದ್ದನ್ನು ನಾವು ಇಲ್ಲಿ ಚೂಸ್ ಮಾಡಿಕೊಂಡ್ರೆ ಆಗುತ್ತೆ. ನಾವು ಹಾಗೂ ದುಡ್ಡು ಕೊಡೋಂಥದ್ದನ್ನು ಇಲ್ಲಿ ಟಚ್ ಮಾಡಿದ್ರೆ ಅದು ನಮಗೆ ನೋಟಿಫಿಕೇಷನ್ ತೋರಿಸುತ್ತೆ ನೋಡಿ. ನಾನು ಈ ಆಪ್ಷನ್ಸ್ ಎಲ್ಲ ಇದೆ ಅಲ್ವಾ, ಇದು ದುಡ್ಡು ಕೊಟ್ಬಿಟ್ಟು ನಾವು ಯೂಸ್ ಮಾಡ್ಕೊಳ್ಳೋಂಥದ್ದು. ಹಾಗಾಗಿ ಇದನ್ನು ಕೊಟ್ಟಾಗೆಲ್ಲ ನಮಗೆ ಆಲ್ ಇನ್ಕ್ಲೂಸಿವ್ ಇನ್ ಶಾರ್ಟ್ ಪ್ರೋ ಅಂತ ಬರ್ತಾ ಇದೆ. ಈಗ ನೋಡಿ, ನಾರ್ಮಲ್ ಇರೋದನ್ನು ಕೊಟ್ಟೆ, ಬ್ರೈಟ್ ಅಂತ, ಅದು ಹೋಯಿತು. ಸೊ ಬ್ರೈಟ್ನೆಸ್ ಕೂಡ ನಮಗೆ ಇಲ್ಲಿ 100 ಇದೆ, ಇಲ್ಲಿ 100 ಇದೆ. ನಾನು ಅದನ್ನು ಎಷ್ಟು ಬೇಕೋ ಅಷ್ಟು ಬ್ರೈಟ್ನೆಸ್ ಕಡಿಮೆ ಮಾಡ್ಕೋಬೋದು. ಬ್ರೈಟ್ ಆಯಿತು. ಯಾವುದೇ ಫಿಲ್ಟರ್ ಹಾಕಿರ್ತೀನಲ್ವ ಅದನ್ನು ನಾನು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಅಥವಾ ಮೇಲ್ಗಡೆ ಇಲ್ಲಿ ಫಿಲ್ಟರ್ ಪಕ್ಕದಲ್ಲಿ ಅಡ್ಜಸ್ಟ್ ಅನ್ನೋ ಆಪ್ಷನ್ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಬ್ರೈಟ್ನೆಸ್ನ ಇಲ್ಲಿ ಚೇಂಜಸ್ ಆಗ್ತಾ ಇದೆ ನೋಡಿ. ಬ್ರೈಟ್ನೆಸ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಬೇಡ ಅಂದರೆ ನಾನು ಅದನ್ನು ಕಡಿಮೆ ಮಾಡ್ಕೋಬೋದು. ಸೊ ಫಿಲ್ಟರ್ ಆಪ್ಷನ್ ಕೂಡ ಇಲ್ಲಿ ಸಿಗುತ್ತೆ. ಇದಾದ ಮೇಲೆ ಈಗ ಈ ವಿಡಿಯೋಗೆ ನಾವು ಟೆಕ್ಸ್ಟ್ ಹಾಕಬೇಕಿರುತ್ತೆ ಅಲ್ವಾ? ಇಲ್ಲಿ ಕೆಳಗಡೆನೇ ನಮಗೆ ಟೆಕ್ಸ್ಟ್ ಅನ್ನೋ ಆಪ್ಷನ್ ಸಿಗ್ತಾ ಹೋಗುತ್ತೆ. ಹೀಗೆ ಕೆಳಗಡೆ ಇರುವಂಥ ಇದೆಲ್ಲ ಮೂವ್ ಆಗುತ್ತೆ. ಯಾವುದು ಬೇಕೋ ಅದನ್ನು ಮೂವ್ ಮಾಡ್ಕೋಬೋದು. ಈಗ ಟೆಕ್ಸ್ಟ್ ಅನ್ನೋ ಆಪ್ಷನ್ ಇಲ್ಲಿದೆ ನೋಡಿ. ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ನಮಗೆ ಏನೇನಾದರೂ ಬರೆಯೋದಿದ್ರೆ ಬರಿಬೇಕು. ಇಲ್ಲಿ ಈಗ ನಾನು ಗ್ರೀನ್ ಟೀ ಅಂತ ಬರಿತೀನಿ ನೋಡಿ. ಗ್ರೀನ್ ಟೀ ಅನ್ನೋ ಟೆಕ್ಸ್ಟ್ ಬರದೆ, ಅದು ಬರೆದಿದ್ದು ನಮಗೆ ಇಲ್ಲಿ ಕಾಣಿಸ್ತಿರುತ್ತೆ. ಸೊ ನಾವು ಅದನ್ನು ಕಲರ್ ಚೇಂಜ್ ಮಾಡ್ಕೋಬೇಕು. ಗ್ರೀನ್ ಟೀ ಬರೆದಾದ್ಮೇಲೆ ಇಲ್ಲಿ ಒಂದು ರೌಂಡಾಗಿ ನಮಗೆ ಕಲರ್ದು ಮಾರ್ಕ್ ಕಾಣಿಸ್ತಾ ಇದೆ. ಅದರಲ್ಲಿ ಎಲ್ಲ ಹೇಗೆ ಕಾಮನ್ ಬಿಲ್ಲು ಥರ ಕಲರ್ ಇರುತ್ತೆ, ಆ ಥರ ಎಲ್ಲ ಕಲರ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕಲರ್ಸ್ ಬರುತ್ತೆ. ಕಲರ್ಸ್ ಯಾವುದಕ್ಕೆ ಟೆಕ್ಸ್ಟಿಗೆ ಬೇಕಾ, ಬ್ಯಾಕ್ಗ್ರೌಂಡ್ಗೆ ನಾವು ಕಲರ್ ಕೊಟ್ಕೋಬೇಕಾ, ಅದೆಲ್ಲ ಆಪ್ಷನ್ ಇರುತ್ತೆ. ಬೇರೆ ಆ್ಯಪ್ಸಲ್ಲಿ ಕೆಲವೊಂದಕ್ಕೆ ನಾವು ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಕೊಳ್ಳೋಕ್ಕಿರಲ್ಲ. ಇದರಲ್ಲಿ ಚೆನ್ನಾಗಿದೆ. ಇನ್ ಶಾರ್ಟ್ ಈಸ್ ಅ ಗುಡ್ ಆಪ್ಷನ್ ಅಂತ, ಗುಡ್ ಆ್ಯಪ್ ಅಂತ ಹೇಳ್ಬೋದು. ಟೆಕ್ಸ್ಟ್ಗೆ ಈಗ ನಾನು ಕಲರ್ ಚೇಂಜ್ ಮಾಡ್ತೀನಿ ನೋಡಿ. ಟೆಕ್ಸ್ಟ್ಗೆ ಬ್ಲ್ಯಾಕ್ ಕಲರ್ ಕೊಡ್ತೀನಿ. ಅಲ್ಲಿ ಗ್ರೀನ್ ಟೀ ಅಂತ ಸ್ವಲ್ಪ ಕಾಣಿಸ್ತಿದೆ ಅಲ್ವಾ? ಈಗ ಅದು ಅಷ್ಟು ಹೈಲೈಟ್ ಆಗ್ತಾ ಇಲ್ಲ. ಅದನ್ನು ಜಸ್ಟ್ ಡ್ರ್ಯಾಗ್ ಮಾಡಿ ತೋರಿಸ್ತೀನಿ ನೋಡಿ. ಗ್ರೀನ್ ಟೀ ಅಂತ ಕಾಣಿಸ್ತಿದೆ, ಬಟ್ ಅದು ಹಾಗೆ ನಮಗೆ ಚಿಕ್ಕದಿರಬೇಕು. ಇಷ್ಟು ದೊಡ್ಡದಿದ್ರೆ ಚೆನ್ನಾಗಾಗಲ್ಲ ಅಲ್ವಾ? ಬಟ್ ಹೈಲೈಟ್ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಇದೆ ಟೆಕ್ಸ್ಟ್ ಅಂತ ಬರೆದಿದೆ ನೋಡಿ. ಇದ್ರ ಪಕ್ಕದಲ್ಲಿ ಬಾರ್ಡರ್ ಅಂತ ಇದೆ, ಶಾಡೋ, ಗ್ಲೋ, ಲೇಬಲ್ ಆ್ಯಂಡ್ ಒಪ್ಯಾಸಿಟಿ ಅಂತ ಇದೆ. ಈಗ ನಾನು ಲೇಬಲ್ ಅನ್ನೋದನ್ನು ಚೂಸ್ ಮಾಡಿಕೊಂಡೆ. ಲೇಬಲ್ ಮೀನ್ಸ್ ಬ್ಯಾಕ್ಗ್ರೌಂಡ್ ನಮಗೆ ಕಲರ್ ಕೊಟ್ಕೊಳ್ಳೋಕೆ ಬರುತ್ತೆ. ಸೊ ಲೇಬಲ್ನ ಚೂಸ್ ಮಾಡಿದೆ. ಅದಕ್ಕೆ ಬ್ಯಾಕ್ಗ್ರೌಂಡ್ ನಾನು ವೈಟ್ ಹಾಕ್ಕೋತಾ ಇದ್ದೀನಿ ನೋಡಿ. ವೈಟ್ ಹಾಕಿದ ಕೂಡಲೇ ಅಲ್ಲಿ ಚೇಂಜ್ ಆಯಿತು. ಸೊ ಲೇಬಲ್ ಅಂದರೆ ಬ್ಯಾಕ್ಗ್ರೌಂಡ್ ನಮಗೆ ಬರುತ್ತೆ. ಟೆಕ್ಸ್ಟ್ಗೆ ಕಲರ್ ಚೇಂಜ್ ಮಾಡಿದ್ರೆ ಟೆಕ್ಸ್ಟ್ ಅಂತ ಕೊಡಬೇಕು. ಈಗ ಟೆಕ್ಸ್ಟ್ಗೆ ನಾನು ಮತ್ತೆ ಕಲರ್ ಚೇಂಜ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿರುವಂಥ ಟೆಕ್ಸ್ಟ್ನ ಕ್ಲಿಕ್ ಮಾಡಬೇಕು. ಟೆಕ್ಸ್ಟ್ಗೆ ಈಗ ನಾನು ಬೇರೆ ಕಲರ್ ಹಾಕ್ಕೋತಾ ಇದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಕಲರ್ಸ್ ಇರುತ್ತೆ. ಯಾವುದು ಬೇಕು ಆ ಕಲರ್ನ ನಾವು ಚೂಸ್ ಮಾಡ್ಕೋಬೋದು. ನಾನೊಂದು ಕಲರ್ನ ಈಗ ಚೂಸ್ ಮಾಡ್ಕೊಂಡಿದ್ದೀನಿ. ಆವಾಗ ಇಲ್ಲಿ ಎಲ್ಲ ಆದಮೇಲೆ ನಾವು ಫಾಂಟ್ ಸೈಜ್ನ ಚೇಂಜ್ ಮಾಡ್ಕೋಬೋದು, ಫಾಂಟ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು. ಇಲ್ಲೆಲ್ಲ ನಮಗೆ ಆಪ್ಷನ್ ಇರುತ್ತೆ. ನೀವು ಆ್ಯಪ್ ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದಾಗ ಇದೆಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ. ಅಲ್ಲಿ ಗ್ರೀನ್ ಟೀ ಬರೆದಿರೋದು ಫಾಂಟ್ ಸ್ಟೈಲ್ ಚೇಂಜ್ ಆಯಿತು. ಈಗ ನೋಡಿ ನಾರ್ಮಲ್ ಬಂತು. ಈ ಥರ ಕೊಟ್ಟಿದ್ದೀನಿ ನೋಡಿ. ಅಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಸ್ಕ್ರೀನ್ ಮೇಲೆ? ಈ ಥರ ಚೇಂಜಸ್ ಆಗುತ್ತೆ.
ನಾವು ಯಾವುದನ್ನು ಚೂಸ್ ಮಾಡ್ಕೋತೀವಿ ಆ ಥರ ಆಗ್ತಾ ಹೋಗುತ್ತೆ. ನಾನೀಗ ನಾರ್ಮಲ್ ರೋಬೋಟ್ ಮೀಡಿಯಮ್ ಅಂತ ಇದೆ, ಅದನ್ನು ಚೂಸ್ ಮಾಡಿಕೊಂಡು ಇಲ್ಲಿ ಓಕೆ ಕೊಡ್ತಾ ಇದ್ದೀನಿ. ಈಗ ಇದನ್ನು ಚಿಕ್ಕದು, ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದು ಮಾಡ್ಕೋಬೋದು. ಇಲ್ಲಿ ಒಂದು ನಮಗೆ ಮಾರ್ಕ್ ಇರುತ್ತೆ, ಎರೋ ಮಾರ್ಕ್ ಥರ, ಅದನ್ನು ಹಿಡಿದು ನಾವು ಹೀಗೆ ಮಾಡೋದ್ರಿಂದ ಅದು ಚಿಕ್ಕದಾಗುತ್ತೆ. ಯಾವುದಕ್ಕೀಗ ಗ್ರೀನ್ ಟೀ ಬರ್ತಿದ್ದೀನಲ್ವ, ಗ್ರೀನ್ ಟೀ ಎಲ್ಲಿದೆ ನನಗೆ ಈ ಗ್ಲಾಸಲ್ಲಿ ಗ್ರೀನ್ ಟೀ ಕಾಣಿಸ್ತಾ ಇದೆ. ಈ ಗ್ಲಾಸಲ್ಲಿ ಗ್ರೀನ್ ಟೀ ಕಾಣಿಸ್ತಾ ಇರೋದ್ರಿಂದ ನೋಡಿ ಗ್ರೀನ್ ಟೀ ಅಂತ ಇದೆ. ಈ ಗ್ಲಾಸ್ ಮೇಲೆ ಅದನ್ನು ತಗೊಂಡು ಈ ಥರ ಮೂವ್ ಮಾಡೋದ್ರಿಂದ ಆಗುತ್ತೆ. ಇನ್ನು ಸ್ವಲ್ಪ ಚಿಕ್ಕದು, ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಮಾಡಿಕೊಂಡು ಒಂದು ನನಗೆ ಯಾವ ಪ್ಲೇಸಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಹೋಗಿ ಅದನ್ನು ಕೈ ಬಿಟ್ಟರೆ ಸೊ ಗ್ರೀನ್ ಟೀ ಅನ್ನೋದು ಅಲ್ಲಿ ಬಂತು. ಇದೇ ಥರ ನಾವೆಲ್ಲ ಟೆಕ್ಸ್ಟ್ನು ಬರ್ಕೋಬೋದು. ಬಿಗ್ ಟೆಕ್ಸ್ಟ್ನು ಬರೆದು ನಾವು ಮಧ್ಯದಲ್ಲಿ ಆ್ಯಡ್ ಮಾಡ್ಕೋಬೋದು. ಈಗ ಕಂಪ್ಲೀಟಾಗಿ ತಮ್ನೇಲ್ ರೆಡಿ ಆಯಿತು. ಇಲ್ಲಿ ಸಾಕಷ್ಟು ನಮಗೆ ಫೀಚರ್ಸ್ ಇದೆ, ಎಲ್ಲವನ್ನು ನಾವು ಯೂಸ್ ಮಾಡ್ಕೋಬೋದು. ಫಿಲ್ಟರ್ ಹಾಕ್ಕೋಬೋದು, ಆಮೇಲೆ ಎಫೆಕ್ಟ್ ಅಂತ ಇದೆ. ಎಫೆಕ್ಟ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಚೇಂಜಸ್ ಕಾಣಿಸುತ್ತೆ. ಎಫೆಕ್ಟ್ ಅಂತ ಹಾಕಿದಾಗ ಇಲ್ಲಿ ಒಂದು ಗೋಸ್ಟ್ ಅನ್ನೋ ಆಪ್ಷನ್ ಇದೆ, ಅದನ್ನು ನಾನು ಚೂಸ್ ಮಾಡ್ತೀನಿ. ಇಲ್ಲಿ ಕಾಣಿಸ್ತಿರೋಂಥ ತಮ್ನೇಲ್ ಹೇಗೆ ಚೇಂಜ್ ಆಗುತ್ತೆ ನೋಡಿ, ಗೋಸ್ಟ್ ಅಂತ ಕೊಟ್ಟಾಗ ನೋಡಿ ಎಲ್ಲ ಬ್ಲರ್ ಥರ ಆಯಿತು. ಸೊ JP ಈಸಿ ಅಂತ ಇದೆ, ಅದನ್ನು ಕೊಟ್ಟರೆ ಮತ್ತೆ ಈ ಥರ ಚೇಂಜ್ ಆಯಿತು. ಒಂದು ಸ್ಟ್ರಾಬ್ ಅಂತ ಇದೆ, ಸ್ಟ್ರಾಬ್ ಕೊಟ್ಟರೆ ಈ ಥರ ಆಯಿತು. ಫ್ಲೋ ಇದೆ, ನೆಕ್ಸ್ಟು ಡೇಟ್, ಈ ಥರ ಸಾಕಷ್ಟು ಇಲ್ಲಿ ನಮಗೆ ಎಫೆಕ್ಟ್ಸ್ ಇದೆ. ಯಾವುದು ಬೇಕೋ ಅದನ್ನ ಕೊಟ್ಕೋಬೋದು. ಗ್ಲಿಚ್ ಅಂತ ಇದೆ, ನಾಯ್ಸ್, ಹೀಗೆ TV ನೋಡಿ ಇಲ್ಲೆಲ್ಲ ಚೇಂಜಸ್ ಕಾಣಿಸ್ತಾ ಇದೆ. ಇದು ಯಾವುದು ಬೇಡ ಅಂತ ಇದ್ದಾಗ ನಾವು ಮತ್ತೆ ಒರಿಜಿನಲ್ ಅನ್ನೋ ಆಪ್ಷನ್ನ ಕೊಟ್ಬಿಟ್ರೆ ಅದು ನಾರ್ಮಲ್ ನಾನು ಫಸ್ಟ್ ಯಾವ ಥರ ಸೆಟ್ ಮಾಡಿದ್ದೆ ಅದೇ ಥರ ಬರುತ್ತೆ. ಓಕೆ, ಈಗ ನೋಡಿ ಇಷ್ಟ ಆಯಿತು. ಇನ್ನು ಡೂಡಲ್ ಅಂತ ಇದೆ, ಇದು ನಾವು ಫೋಟೋಸ್ ಎಲ್ಲ ಹಾಕುವಾಗ ಈ ಥರ ಬಾರ್ಡರ್ ಲೈನ್ ಹಾಕ್ತೀವಲ್ವ ಆ ಥರ ಹಾಕೋದಕ್ಕೆಲ್ಲ ಬರುತ್ತೆ. ನೆಕ್ಸ್ಟು ಈ ಫೋಟೋಗೆ ನಾವು ಫ್ರೇಮ್ ಕೂಡ ಹಾಕ್ಕೋಬೋದು. ಫ್ರೇಮ್ ಅನ್ನೋ ಆಪ್ಷನ್ ಇದೆ ನೋಡಿ, ಇದು ಸ್ಕ್ವೇರ್ ಇದೆ, ಒಂದು ರೌಂಡ್ ಶೇಪ್ ಇದೆ, ಒಂದು ಹಾಫ್ ಸ್ಕ್ವೇರ್ ಇದೆ, ಇದು ಹಾರ್ಟ್ ಶೇಪ್ ಇದೆ. ನೋಡಿ ಹಾರ್ಟ್ ಶೇಪ್ ಕ್ಲಿಕ್ ಮಾಡಿದರೆ ನಮ್ಮ ತಮ್ನೇಲ್ ಈ ಥರ ಆಗುತ್ತೆ. ಸ್ಟಾರ್ ಇದೆ, ಸ್ಟಾರ್ ಕೊಟ್ಟರೆ ಆ ಥರ ಆಗುತ್ತೆ. ಸೊ ರೆಕ್ಟ್ಯಾಂಗಲ್ ಇದೆ, ಆ್ಯಂಗಲ್ ಇದೆ, ಟ್ರಯಾಂಗಲ್ ಇದೆ, ರೆಕ್ಟ್ಯಾಂಗಲ್ ಇದೆ, ಯಾವುದು ಬೇಕಾದರೂ ನಾವು ಕೊಟ್ಕೋಬೋದು. ಸ್ಕ್ವೇರ್ ಕೊಟ್ಟರೆ ಈ ಥರ ಆಗುತ್ತೆ. ಸೊ ಇದು ಯಾವುದು ಬೇಡ, ಒರಿಜಿನಲ್ ಯಾವುದಿತ್ತು ಅದೇ ಬೇಕು ಅಂದರೆ ಒರಿಜಿನಲ್ ಕೊಟ್ಟರೆ ಮತ್ತೆ ಸೇಮ್ ಬ್ಯಾಕ್ ಟು ನಾರ್ಮಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾವು ಓಕೆ ರೈಟ್ ಮಾರ್ಕ್ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿದರೆ ತಮ್ನೇಲ್ ರೆಡಿ ಆಯಿತು. ಇದೇ ಥರ ಟೆಕ್ಸ್ಟ್ ನಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಟೆಕ್ಸ್ಟ್ ಕೊಡ್ಬೋದು. ಹಾಗೆಯೇ ಬಾರ್ಡರ್ ಲೈನ್ನ ಕಲರ್ ಚೇಂಜ್ ಮಾಡ್ಕೋಬೋದು, ಥಿಕ್ನೆಸ್ ಚೇಂಜ್ ಮಾಡ್ಕೋಬೋದು. ಆದಷ್ಟು ಬಾರ್ಡರ್ ಲೈನ್ದು ಥಿಕ್ನೆಸ್ಸು ಕಡಿಮೆ ಇದ್ರೇ ಚೆನ್ನಾಗಿ ಕಾಣುತ್ತೆ. ನಿಮಗೆ ಕಾಣಿಸ್ಲಿ ಅಂದ್ಬಿಟ್ಟು ಸ್ವಲ್ಪ ಥಿಕ್ಕಾಗಿ ಹಾಕಿದ್ದೆ, ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೋತಾ ಇದ್ದೀನಿ. ನೋಡಿ ಬಾರ್ಡರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಚೇಂಜಸ್ ಆಗ್ತಾಯಿದೆ. ತುಂಬ ದೊಡ್ಡ ಬಾರ್ಡರ್ ಇತ್ತಲ್ವ ಅದು ಸ್ವಲ್ಪ ಚಿಕ್ಕದಾಗ್ತಾ ಇದೆ. ಹಾಗೆಯೇ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಳೋದು ತೋರಿಸಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನ ನಾನು ಯೂಸ್ ಮಾಡೋದು ಹೇಗೆ ಅಂತ ತೋರಿಸಿದೆ. ಈಗ ಇದೆಲ್ಲ ಕಂಪ್ಲೀಟ್ ಆಯಿತು. ಈ ಸೇವ್ ಮಾಡೋದಕ್ಕೆ ಇಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತ ಇರುತ್ತೆ ಅಥವಾ ಸೇವ್ ಅನ್ನೋ ಆಪ್ಷನ್ ಇರುತ್ತೆ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ನಾವು ಇದನ್ನು ಕೊಟ್ಟಾಗ ನಮಗೆ ಅದು ಸೇವ್ ಆಗುತ್ತೆ. ಸೇವ್ ಆಗಬೇಕು, ಎಲ್ಲಿ ಆಲ್ರೆಡಿ ಸೇವ್ಡ್ ಆಗಿದೆ ಮತ್ತೆ ಬೇರೆ ಎಲ್ಲಾದರೂ ವಾಟ್ಸಪ್ಪಲ್ಲಿ ಸೇವ್ ಮಾಡಬೇಕಾ, ಇನ್ಸ್ಟಾಗ್ರಾಮಲ್ಲಿ ಸೇವ್ ಮಾಡಬೇಕಾ, ಇಮೇಲಲ್ಲಿ ಸೇವ್ ಮಾಡಬೇಕಾ ಎಲ್ಲ ಕೇಳುತ್ತೆ. ನಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬೇರೆ ಎಲ್ಲೂ ಮಾಡೋದಿರಲ್ಲ, ಓನ್ಲಿ ನಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಫೈಲ್ ಮ್ಯಾನೇಜರಲ್ಲಿ ಸೇವ್ ಆದರೆ ಸಾಕಿರುತ್ತೆ. ಸೊ ಸೇವ್ಡ್ ಅಂತದ್ದು ಆಲ್ರೆಡಿ ತೋರಿಸ್ತಾ ಇದೆ. ಓಕೆ, ಈಗ ನಾನು ಕಂಪ್ಲೀಟ್ ಬ್ಯಾಕ್ ಹೋಗ್ತೀನಿ. ಸೊ ಈ ತಮ್ನೇಲ್ ನಮಗೆ ಈಗ ಸೇವ್ ಆಯಿತು. ಈಗ ಬ್ಯಾಕ್ ಹೋಗ್ತಾ ಇದ್ದೀನಿ. ಬ್ಯಾಕ್ ಹೋಗುವಾಗ ಅದು ಡಿಸ್ಕಾರ್ಡ್ ಅಂತ ಕೇಳುತ್ತೆ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಆಲ್ರೆಡಿ ಸೇವ್ ಆಗಿರುತ್ತೆ. ನಾವು ಡಿಸ್ಕಾರ್ಡ್ ಅಂತ ತೋರಿಸಿದಾಗ ಡಿಲೀಟ್ ಅನ್ನೋದು ಮುಂದೆ ಬಟನ್ ಇದೆ ಅಲ್ವಾ, ಇದನ್ನು ಆಪ್ಷನ್ ಕ್ಲಿಕ್ ಮಾಡಬೇಕು. ರೈಟ್ ಮಾರ್ಕ್ ಬರುತ್ತೆ, ಓಕೆ ಅಂತ ಕೊಟ್ಟರೆ ನಾವು ಬ್ಯಾಕ್ ಹೋಗ್ತಾ ಇದ್ದೀವಿ. ಇದೇ ಥರ ಇದೇ ಆ್ಯಪಲ್ಲಿ ವಿಡಿಯೋ ಕೂಡ ಎಡಿಟ್ ಮಾಡ್ಕೋಬೋದು. ನಾನು ಯೂಶ್ವಲಿ VN ಅನ್ನೋ ಆ್ಯಪಲ್ಲಿ ಮಾಡ್ತೀನಿ. ಇದು ಅದು ಆಲ್ಮೋಸ್ಟ್ ಸೇಮ್ ಇದೆ ಫೀಚರ್ಸ್ ವಿಡಿಯೋ ಎಡಿಟ್ ಮಾಡೋದಕ್ಕೆ. ಇದು ಕೂಡ ತುಂಬ ಚೆನ್ನಾಗಿದೆ, VN ಆ್ಯಪ್ನು ತುಂಬ ಚೆನ್ನಾಗಿದೆ. ಈಗ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ನಾವು ಕ್ರಿಯೇಟ್ ಮಾಡಿರೋಂಥ ತಮ್ನೇಲ್ನ ಯೂಟ್ಯೂಬ್ಗೆ ಅದನ್ನು ಅಪ್ಲೋಡ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನಾವು ಕ್ರಿಯೇಟ್ ಮಾಡ್ಕೊಂಡಿರುವಂಥ ತಮ್ನೇಲ್ನ ವಿಡಿಯೋಗೆ ಹಾಕೋದು ಹೇಗೆ ಅಂತ ನೋಡೋಣ. ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು
ಪಾರ್ಟ್ 2 ಅಲ್ಲಿ ತೋರಿಸಿದ್ದೀನಿ. ಈಗ ತಮ್ನೇಲ್ ಹಾಕೋದು ಹೇಗೆ ಅಂತ ನೋಡೋಣ. ಈಗ ಇಲ್ಲಿ ಇರುವಂಥ YT ಸ್ಟುಡಿಯೋ ಇದೆ ಅಲ್ವಾ, ಇಲ್ಲಿ ಹೋಗ್ಬಿಟ್ಟು ನಾವು ಎಡಿಟ್ ಮಾಡ್ಬೋದು. ಅಂದ್ರೇ ಕರೆಕ್ಟಾಗಿ ನಮಗೆ ಎಲ್ಲ ಫೀಚರ್ಸ್ ಸಿಗುತ್ತೆ. YT ಸ್ಟುಡಿಯೋಗೆ ಹೋಗ್ಬಿಟ್ಟು ಅದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಕೂಡಲೇ ನಮಗೆ ಸಿಗುವಂಥ ಆ್ಯಪ್ ಅದು. ಪ್ರತಿಯೊಬ್ಬರು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು, ಯೂಟ್ಯೂಬ್ ಚಾನಲ್ ಇದ್ದವರು. ಈಗ YT ಸ್ಟುಡಿಯೋಗೆ ಹೋಗಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಥರ ಕಂಪ್ಲೀಟ್ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. YT ಸ್ಟುಡಿಯೋಲಿ ನಮ್ಮ ಚಾನಲ್ದೆಲ್ಲ ಹಿಸ್ಟ್ರಿ ಇದರಲ್ಲಿ ನಮಗೆ ಅನಾಲಿಟಿಕ್ಸ್ ಸಿಕ್ಬಿಡುತ್ತೆ. ಈಗ ಕೆಳಗಡೆ ಇರುವಂಥ ಕಂಟೆಂಟ್ ಅನ್ನೋ ಆಪ್ಷನ್ ಇದೆ ನೋಡಿ. ಇಲ್ಲಿ ಕಂಟೆಂಟ್ ಅನ್ನೋ ಆಪ್ಷನ್ ಇದೆ. ಸೆಕೆಂಡ್ಗೆ ಡ್ಯಾಶ್ಬೋರ್ಡ್ ಆದಮೇಲೆ ಕಂಟೆಂಟ್ ಇದೆ, ಅಲ್ಲಿ ಹೋಗಿ ಅದನ್ನು ಕ್ಲಿಕ್ ಮಾಡಿದಾಗ ಈ ಥರ ನಾನು ಅಪ್ಲೋಡ್ ಮಾಡಿರುವಂಥ ವಿಡಿಯೋ ನಾನು ಅದನ್ನು ಪಬ್ಲಿಕ್ಕಿಗೆ ಕೊಟ್ಟಿಲ್ಲ. ಅನ್ಲಿಸ್ಟ್ ಅಂತ ಕೊಟ್ಟಾಗ ಈ ಥರ ಸಿಂಬಲ್ ಕಾಣಿಸುತ್ತೆ. ಪಬ್ಲಿಕ್ಕಿಗೆ ಕೊಟ್ಟಾಗ ನೋಡಿ ಈ ಥರ ಗ್ಲೋಬ್ ಥರ ಒಂದು ರೌಂಡ್ ಮಾರ್ಕ್ ಕಾಣಿಸುತ್ತೆ. ಸೊ ಈಗ ಅನ್ಲಿಸ್ಟ್ ಇದೆ, ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡೋದ್ರಿಂದ ನಮಗೆ ಈ ಥರ ಎಡಿಟ್ ಮಾಡ್ಕೊಳ್ಳೋಕ್ಕೆ ಫೀಚರ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಪೆನ್ಸಿಲ್ ಮಾರ್ಕ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಒಂದು ಪೆನ್ಸಿಲ್ ಮಾರ್ಕ್ ಬರುತ್ತೆ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿದರೆ ನಾವು ಕ್ರಿಯೇಟ್ ಮಾಡಿ ಇಟ್ಕೊಂಡಿರುವಂಥ ತಮ್ನೇಲ್ ನಮಗೆ ಇಲ್ಲಿ ಸಿಗುತ್ತೆ ನೋಡಿ. ಈ ವಿಡಿಯೋದಲ್ಲಿ ಇರುವಂಥ ಕೆಲವೊಂದು ಸ್ಕ್ರೀನ್ಶಾಟ್ನ ಈ ಯೂಟ್ಯೂಬ್ನೇ ತೋರಿಸ್ತಿರುತ್ತೆ ನಮಗೆ, ಇಲ್ಲಿರುವಂಥ ತಮ್ನೇಲ್ ಏನಾದರೂ ಹಾಕ್ತೀರಾ ಅಂತ. ಬಟ್ ನಾವಿಲ್ಲಿ ಕಸ್ಟಮ್ ಮಾಡಿ ಇಟ್ಕೊಂಡಿದ್ದೀವಲ್ವ, ತಮ್ನೇಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಕಸ್ಟಮ್ ತಮ್ನೇಲ್ಗೆ ಕ್ಲಿಕ್ ಮಾಡೋಣ. ಆಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ತಮ್ನೇಲ್ ಈಗ ಮಾಡಿದ್ವಲ್ವ ಇನ್ಶಾರ್ಟಲ್ಲಿ, ಅದು ಇಲ್ಲಿ ನಮಗೆ ಸೇವ್ ಆಗಿದೆ ನೋಡಿ. ಸೇವ್ ಆಗಿದ್ದು ಅಲ್ಲಿ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿದೆ. ಓಕೆ, ಈಗ ಇದನ್ನು ಜಸ್ಟ್ ಡನ್ ಅಂತ ಕೊಡಬೇಕು. ಸೊ ಆಟೋಮೆಟಿಕ್ ನಮಗೆ ತಮ್ನೇಲ್ ಇಲ್ಲಿ ಸೆಟ್ ಆಯಿತು. ಅದಾದಮೇಲೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಸ್ ಇರುತ್ತೆ. ಯೂಟ್ಯೂಬ್ ವಿಡಿಯೋ ನಾವು ಅಪ್ಲೋಡ್ ಮಾಡುವಾಗ ಅದೆಲ್ಲವನ್ನು ಸೆಟ್ ಮಾಡಿದರೆ ನಮ್ಮ ವಿಡಿಯೋ ತುಂಬ ಜನಗಳಿಗೆ ರೀಚ್ ಆಗುತ್ತೆ. ಇಲ್ಲಿ ನಾವು ಟೈಟಲ್ ಹಾಕಿಟ್ಕೊಂಡಿದ್ದೀವಲ್ವ, ಈ ಟೈಟಲ್ನ ನಾವು ಸೆಲೆಕ್ಟ್ ಮಾಡಿ ಇಟ್ಕೋಬೇಕು ಒಂದು ಸರಿ. ಹಿಂಗೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಅದು ಕೇಳುತ್ತೆ ಟೆಕ್ಸ್ಟ್ನ ಕಾಪಿ ಅಂತ, ಅದನ್ನು ಕಾಪಿ ಮಾಡಿ ಇಟ್ಕೋಬೇಕು. ಟೈಟಲ್ ನಮಗೆ ಎಷ್ಟು ಸಾಕಾಗುತ್ತೆ ಅಷ್ಟು ಉದ್ದ ನಾವು ಟೈಟಲ್ ಬರೆಯೋದ್ರಿಂದ ನಮಗೆ ಅದು ಹೆಲ್ಪ್ ಆಗುತ್ತೆ. ಚಿಕ್ಕ ಟೈಟಲ್ ಹಾಕೋದಕ್ಕಿಂತ ಬಿಗ್ ಟೈಟಲ್ ಹಾಕೋದು ಬೆಸ್ಟ್. ಆ ಟೈಟಲ್ನ ನಾವು ಇಲ್ಲಿ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾವು ಏನೆಲ್ಲ ಬರಿಬೇಕಿರುತ್ತೆ ನಮ್ಮ ಚಾನಲ್ದು ಬ್ರೀಫ್ ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲವನ್ನು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಬ್ರೀಫ್ ಎಕ್ಸ್ಪ್ಲನೇಷನ್ ನೆಕ್ಸ್ಟು ನಾನು ಈಗ ಅದನ್ನು ಕಾಪಿ ಮಾಡ್ಕೊಂಡಿರೋಂಥ ಟೆಕ್ಸ್ಟ್ನ ಕೂಡ ನಾನು ಇಲ್ಲಿ ಪ್ರೆಸ್ ಮಾಡಿ ಪೇಸ್ಟ್ ಮಾಡ್ಕೋಬೋದು. ಓಕೆ, ಮೈತಿ ಲೀವ್ಸ್ ಕರಿ ರೆಸಿಪಿ ಅಂತ ನಾನು ಜಸ್ಟ್ ಒಂದು ಟೈಟಲ್ ಕೊಟ್ಟಿದ್ದಲ್ವ, ಅದನ್ನು ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಅದಕ್ಕೂ ಮೊದಲು ನಾನು ವೆಲ್ಕಮ್ ಟು ಮೈ ಚಾನಲ್ ಈ ಥರ ಏನನ್ನಾದರೂ ನಾನು ಡಿಸ್ಕ್ರಿಪ್ಷನ್ ಹಾಕ್ಬೋದು. ಅದಾದಮೇಲೆ ಏನಾದರೂ ಲಿಂಕ್ಸ್ ಇತ್ತಂದರೆ ನಮ್ಮದು ಇನ್ಸ್ಟಾಗ್ರಾಮ್ ಇದ್ದರೆ, ಫೇಸ್ಬುಕ್ ಇದ್ದರೆ ಅದರದ್ದೆಲ್ಲ ಲಿಂಕು ಅಥವಾ ಯಾವುದಾದ್ರೂ ಪ್ರಾಡಕ್ಟ್ದು ಲಿಂಕ್ ಏನೆಲ್ಲ ಇರುತ್ತೆ ಅದೆಲ್ಲ ಹಾಕ್ಕೋಬೇಕು. ಸೊ ಇದು ಇಂಪಾರ್ಟೆಂಟ್. ಡಿಸ್ಕ್ರಿಪ್ಷನ್ ಖಾಲಿ ಬಿಡೋದಕ್ಕಿಂತ ಏನಾದರೂ ಕೊಡೋದ್ರಿಂದ ನಮ್ಮ ಚಾನಲ್ಲು ಅಟ್ರಾಕ್ಟಿವ್ ಆಗಿರುತ್ತೆ. ಕೆಲವೊಂದು ಹ್ಯಾಶ್ಟ್ಯಾಗ್ ಹಾಕಿಬಿಟ್ಟು ನಾವು ಕೆಲವೊಂದು ಟೈಟಲ್ಸ್ ಕೊಡೋದ್ರಿಂದ ಅದು ಕೂಡ ಬೇಗ ಜನಗಳಿಗೆ ರೀಚ್ ಆಗುತ್ತೆ. ಅದನ್ನು ಕೊಟ್ಟು ಬ್ಯಾಕ್ ಬರಬೇಕು. ನೆಕ್ಸ್ಟ್ ಬಂದು ವಿಸಿಬಿಲಿಟಿ ನಾವೇನು ಮಾಡಿದ್ದೀವಿ ಇಲ್ಲಿವರೆಗೂ ಅನ್ಲಿಸ್ಟೆಡ್ ಅಂತ ಇಟ್ಕೊಂಡಿದ್ದೀವಿ, ಅಂದರೆ ಯಾರಿಗೂ ಕಾಣಿಸ್ಬಾರ್ದು. ಕೆಲವೊಬ್ರಿಗೆ ಮಾತ್ರ ಕಾಣಿಸುತ್ತೆ, ನಾವು ಚೂಸ್ ಮಾಡಿರೋರಿಗೆ ಮಾತ್ರ, ಇಲ್ಲಾಂದರೆ ಇನ್ನು ಪಬ್ಲಿಕ್ಕಿಗೆ ಯಾರಿಗೂ ಕಾಣಿಸಲ್ಲ. ಸೊ ಈಗ ಅನ್ಲಿಸ್ಟೆಡ್ನ ತೆಗೆದು ನಾನು ಅದನ್ನು ಪಬ್ಲಿಕ್ ಅನ್ನೋ ಆಪ್ಷನ್ನ ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ಸೆಟ್ಟಿಂಗ್ ಎಲ್ಲ ತಮ್ನೇಲ್ ಹಾಕೋದೆಲ್ಲ ಮುಗೀತಲ್ವ, ಸೊ ಹಾಗಾಗಿ ಪಬ್ಲಿಕ್ ಅಂತ ಕೊಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಇದರಲ್ಲಿ ಇದೆ ನೋಡಿ ಲಾಸ್ಟಲ್ಲಿ. ಇದು ಕೆಳಗಡೆ ಸೆಲೆಕ್ಟ್ ಆಡಿಯನ್ಸ್ ಅಂತ ಇರುತ್ತೆ, ಅಂದರೆ ಕಿಡ್ಸ್ಗಾ ಅಥವಾ ನಾಟ್ ಕಿಡ್ಸ್ಗಾ ಅನ್ನೋ ಆಪ್ಷನ್ ನಾನು ಆವಾಗಲೇ ತೋರಿಸಿದ್ದೆ. ಅದನ್ನು ಬಿಟ್ಟು ನೆಕ್ಸ್ಟು ಆ್ಯಡ್ ಟು ಪ್ಲೇಲಿಸ್ಟ್ ನಾವು ಚಾನಲಲ್ಲಿ ನಮ್ಮ ಚಾನಲಲ್ಲಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀವಿ, ಅಲ್ಲಿ ಆ್ಯಡ್ ಮಾಡೋ ಹಾಗಿದ್ರೆ ಆ್ಯಡ್ ಪ್ಲೇಲಿಸ್ಟು ಯಾವ ಚಾನಲ್ ನೇಮ್ ಕೊಟ್ಟಿರ್ತೀವಿ, ಮಿನಿ ಲಾಗ್ಸ್ ರೆಸಿಪೀಸ್ ಅಂತ. ಸೊ ಇದು ನಂದು ರೆಸಿಪಿ ಆಗಿರೋದ್ರಿಂದ ರೆಸಿಪಿ ಅಂತ ಚೂಸ್ ಮಾಡ್ಕೋತೀನಿ. ಹಾಗೆ ನೆಕ್ಸ್ಟ್ ಟ್ಯಾಗ್ಸ್ ಅನ್ನೋ ಆಪ್ಷನ್ ಇದೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಟ್ಯಾಗ್ಸ್ ಅನ್ನೋದನ್ನು ಹಾಕೋದು. ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಆ್ಯಡ್ ಟ್ಯಾಗ್ಸ್ ಅಂತ ಬರುತ್ತೆ, ನೋಡ್ಬೋದು ನೀವು. ಆ್ಯಡ್ ಟ್ಯಾಗ್ಸ್ ಕ್ಲಿಕ್ ಮಾಡಿಬಿಟ್ಟು
ಆ್ಯಡ್ ಟ್ಯಾಗ್ಸ್ ಹಾಕಿಬಿಟ್ಟು ಇಲ್ಲಿ ಹ್ಯಾಶ್ ಟ್ಯಾಗ್ನ ಕೊಡಬೇಕು. ಹ್ಯಾಶ್ ಟ್ಯಾಗ್ ಕೊಟ್ಬಿಟ್ಟು ನಮ್ಮ ಚಾನಲ್ ನೇಮ್ ಏನಿರುತ್ತೆ ಅದನ್ನು ಬರಿಬೇಕು. ಫಸ್ಟು ನನ್ನ ಚಾನಲ್ ನೇಮ್ ಗುಡ್ ವೈಬ್ಸ್ 68 ಕನ್ನಡ ಲಾಗ್ಸ್ ಅಂತ ಇದೆ. ಸೊ ಕನ್ನಡ ಲಾಗ್ಸ್ ಏನಿರುತ್ತೆ ಚಾನಲ್ ನೇಮ್ ಅದನ್ನ ಬರೋದು. ಸ್ಪೇಸ್ ಬಟನ್ ಇಲ್ಲಿ ಇರುತ್ತಲ್ವ ಇದನ್ನು ಡೌನ್ ಮಾರ್ಕ್ನ ಕೊಡೋದ್ರಿಂದ ಅದು ಕೆಳಗೆ ಬರುತ್ತೆ. ನೆಕ್ಸ್ಟ್ ಮತ್ತೆ ಏನೇ ಬರಿಬೇಕಿದ್ರೂ ಹ್ಯಾಶ್ ಟ್ಯಾಗ್ ಹಾಕಬೇಕು. ಟೈಟಲ್ನ ನಾವು ಕಾಪಿ ಮಾಡಿ ಇಟ್ಕೊಂಡಿದ್ವಲ್ವ, ಟೈಟಲ್ ಕಾಪಿನ ಅದನ್ನು ಹಾಕಬೇಕು. ನೆಕ್ಸ್ಟು ಹಾಗೆ ಮೇನ್ ಈ ಪಿಕ್ಚರ್ನ ನೋಡ್ಕೊಳ್ಳಿ, ಹ್ಯಾಶ್ ಟ್ಯಾಗ್ ಹಾಕಿ. ನೆಕ್ಸ್ಟ್ ಏನಾದರೂ ಟ್ರೆಂಡಿಂಗಲ್ಲಿ ಇರುತ್ತೆ ವಿಡಿಯೋಸು ಅಥವಾ ಯಾರ್ದಾದ್ರೂ ಚಾನಲ್ ಟ್ರೆಂಡಿಂಗಲ್ಲಿ ಇರುತ್ತೆ ಅದನ್ನು ನಾವು ಇಲ್ಲಿ ಏನನ್ನಾದರೂ ಆ್ಯಡ್ ಮಾಡ್ಕೋಬೋದು. ಅಥವಾ ವೈರಲ್ ವಿಡಿಯೋಸ್. ನೆಕ್ಸ್ಟ್ ಬಂದು ಈಗ ನಾವೇನಾದರೂ ರೆಸಿಪಿ ತೋರಿಸಿದ್ವಿ ಅಂತ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ಸೂಪರ್ ಆಗಿರೋ ರೆಸಿಪಿ. ಲೈಕ್ ನಾನೀಗ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಕಾಳು ಹಾಕಿಬಿಟ್ಟು ಅಂತ ತೋರಿಸಿದ್ದೀನಿ. ಅದನ್ನು ನಾವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಮೆಂತ್ಯ ಸೊಪ್ಪಿನ ಕಾಳು ಪಲ್ಯ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ಯಾವುದು ಟೈಟಲ್ ನಮಗೆ ಜಾಸ್ತಿ ವ್ಯೂಸ್ ಬಂದಿರೋಂಥ ಒಂದು ಟೈಟಲ್ ಕಾಣಿಸುತ್ತೆ ಅಂತ ಇಟ್ಕೊಳ್ಳಿ. ಅವ್ರು ಏನು ಟೈಟಲ್ ಕೊಟ್ಟಿದ್ದಾರೆ ಆ ಮೆಂತ್ಯ ಸೊಪ್ಪು ಪಲ್ಯಗೆ ಬೇರೆ ಬೇರೆ ಥರ ಒಬ್ಬೊಬ್ಬರು ಒಂದು ಥರ ಕೊಟ್ಟಿರ್ತಾರಲ್ವ, ಅದು ಏನಿದೆ ಸೇಮ್ ಅದೇ ಟೈಟಲ್ನೇ ನಾವು ಇಲ್ಲಿ ಟ್ಯಾಗಲ್ಲಿ ಹಾಕೋದ್ರಿಂದ ಯಾರಾದರೂ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ಸರ್ಚ್ ಮಾಡಿದರೆ ನಮ್ಮ ವಿಡಿಯೋ ಕೂಡ ಅವರಿಗೆ ಕಾಣಿಸುತ್ತೆ ಸರ್ಚ್ ಮಾಡಿದಾಗ. ಸೊ ಅವ್ರಿಗೆ ಇಷ್ಟ ಆದರೆ ಅದನ್ನು ಕ್ಲಿಕ್ ಮಾಡಿ ನೋಡ್ತಾರೆ. ಈ ಥರ ಯಾವುದೇ ವಿಡಿಯೋ ನಮಗೆ ಬೇರೆಯವ್ರದ್ದು ವಿಡಿಯೋಸ್ ಯಾವುದಾದ್ರು ಟ್ರೆಂಡಿಂಗಲ್ಲಿ ಇತ್ತಂದರೆ, ಯಾರ್ದು ಲಾಗ್ಸ್ ಟ್ರೆಂಡಿಂಗಲ್ಲಿದ್ದರೆ ಆ ನೇಮ್ನ ನಾವಿಲ್ಲಿ ಹಾಕ್ಕೋಬೋದು. ಇದು ಸೀಕ್ರೆಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಿಂದ ವಿಡಿಯೋ ಏನಾಗುತ್ತೆ ವೈರಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಪಬ್ಲಿಕ್ಕಿಗೆ ಡೇ ಬೈ ಡೇ ರೀಚ್ ಆಗ್ತಾ ಹೋಗುತ್ತೆ. ಸೊ ಇದೇ ಥರ ಏನು ನಮ್ಗೆ ಇಷ್ಟ ಆಗಿದ್ದು ಟ್ಯಾಗ್ಸ್ನ ಹಾಕ್ಕೊಂಡು ಮತ್ತೆ ನಾವು ಬ್ಯಾಕ್ ಹೋಗಬೇಕು. ಬ್ಯಾಕ್ ಹೋಗಿ ಸೊ ಎಲ್ಲ ಕಂಪ್ಲೀಟ್ ಆಯಿತು. ಇಲ್ಲಿ ನಾನೀಗ ವಿಡಿಯೋ ಸೇವ್ ಅನ್ನೋ ಆಪ್ಷನ್ ಇರುತ್ತೆ, ಸೇವ್ ಅಂತ ಕೊಟ್ಟರೆ ಆಯಿತು. ಈಗ ನೋಡಿ ಸೇವ್ ಅಂತ ಕೊಟ್ಬಿಟ್ರೆ ನಮ್ಮ ವಿಡಿಯೋ ರೆಡಿ ಟು ವಾಚ್ ಅಂತ ಆಗುತ್ತೆ. ಸೊ ಆಮೇಲೆ ನಮಗೆ YT ಸ್ಟುಡಿಯೋದಲ್ಲಿ ಕೂಡ ಅದು ಕಾಣಿಸೋದಕ್ಕೆ ಶುರು ಆಗುತ್ತೆ. ನೋಡಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ಸೊ ಇಷ್ಟ ಆಯಿತು. ಇಲ್ಲಿ ನಮಗೆ ಕಾಣಿಸೋದಕ್ಕೆ ಶುರು ಆಗುತ್ತೆ. ನಾನು ಈ ವಿಡಿಯೋನ ಸದ್ಯಕ್ಕೆ ಪಬ್ಲಿಕ್ಕಿಗೆ ಕೊಡ್ತಾ ಇಲ್ಲ, ಹಾಗಾಗಿ ಇನ್ನೂ ಅನ್ಲಿಸ್ಟೆಡ್ ಅಂತಲೇ ಇಟ್ಟಿದ್ದೀನಿ. ಬಟ್ ಪಬ್ಲಿಕ್ಕಿಗೆ ಕೊಡೋದು ಹೇಗೆ ಅಂತ ನಿಮಗೆ ಇವಾಗ ತೋರಿಸಿದ್ದೀನಿ. ಪಬ್ಲಿಕ್ ಕೊಡಬೇಕಿದ್ರೆ ಆ ಥರ ಕೊಡ್ಬೋದು. ಸೊ ಇಷ್ಟ ಆಗಿತ್ತು ವಿಡಿಯೋಗೆ ತಮ್ನೇಲ್ ಹಾಕುವುದು, ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡೋ ಪ್ರೊಸೀಜರ್.